ಹೆಲೋ ಎಕ್ಸ್ಪ್ಲೋರರ್ಸ್, ಡೋರಾ ಹಿಯರ್. ಇವತ್ತು ನನ್ನ ಲಾಗಿಂಗ್ ಜರ್ನಿಯ 3ನೇ ದಿನ. ನಾನಿವತ್ತು ಎಕ್ಸ್ಪ್ಲೋರ್ ಮಾಡೋಕ್ಕೆ ಡಿಸೈಡ್ ಮಾಡಿದ್ದು ಒಂದು ಅಮೇಝಿಂಗ್ ಐಲ್ಯಾಂಡ್. ಐಲ್ಯಾಂಡ್ ಅಂದಾಗಲೇ ಹ್ಯಾಪಿ ಅಲ್ವಾ ನೀವು? ನಾನು ಅದೇ ಎಕ್ಸೈಟ್ಮೆಂಟಲ್ಲಿ ಇವಾಗ ಹೊರಡ್ತಾ ಇದ್ದೀನಿ. ಹೆಲೋ, ಹಾಯ್. ಬಟ್ ಏನು ಕಾಣಿಸ್ತಾ ಇಲ್ಲ ನನ್ನ ಬಿಸಿಲಲ್ಲಿ. ನೀವು ನೋಡಿ, ಇವಾಗ ನಾನು ಮಲ್ಪೆ ಬೀಚ್ ಎದುರಿಗೆ ನಿಂತಿದ್ದೀನಿ. ಸುಮಾರು ಸಾರಿ ಬಂದಿದ್ದೀನಿ ಈ ಪ್ಲೇಸ್ಗೆ, ಅದಕ್ಕೆ ಡೈರೆಕ್ಟಾಗಿ ನಮ್ಮ ಗೋಲ್ ಹತ್ರ ಹೋಗೋಣ. ಈ ಊರನ್ನ ಬಿಟ್ಟು ನಾನೊಂದು ಪ್ರೈವೇಟ್ ಐಲ್ಯಾಂಡಲ್ಲಿ ಸೆಟಲ್ ಆಗೋಣ ಅಂತ ಡಿಸೈಡ್ ಮಾಡಿ. ಲೊಕೇಶನ್ ಬಗ್ಗೆ ಮಲ್ಪೆ ಅಂದಾಗಲೇ ಉಡುಪಿ ಜನಕ್ಕೆ ಈಗಾಗಲೇ ಗೊತ್ತಾಗಿರುತ್ತೆ. ಎಸ್, ಸೈಂಟ್ ಮೇರೀಸ್ ಐಲ್ಯಾಂಡ್ ನಿಯರ್ ಮಲ್ಪೆ ಬೀಚ್. ಈ ಪ್ಲೇಸ್ ಇರೋದು ಉಡುಪಿ ಡಿಸ್ಟಿಕ್ಕಲ್ಲಿ. ಮಲ್ಪೆಯಿಂದ ಡೆಸ್ಟಿನೇಷನ್ ರೀಚ್ ಆಗೋದಕ್ಕೆ ಬೋಟ್ ಹತ್ತಿದ್ದೀವಿ. ಈಗ ಟೈಮ್ 4 ಗಂಟೆ ಆಗಿದೆ. ಇಲ್ಲಿಂದ 30 ಮಿನಿಟ್ಸ್ ಬೇಕು ನಾವು ಡೆಸ್ಟಿನೇಷನ್ ರೀಚ್ ಆಗಬೇಕಂದ್ರೆ. ಬೋಟ್ ಜರ್ನಿ ಚಾರ್ಜಸ್ ಪರ್ ಹೆಡ್ 350 ರುಪೀಸ್ ಇರುತ್ತೆ. ಬಿಲೋ 10 ಇಯರ್ಸ್ ಅವ್ರಿಗೆ 150 ಇರುತ್ತೆ. ಹಾಗೆ ಕ್ಯಾಮ್ರಾಸ್ ಕ್ಯಾರಿ ಮಾಡೋದಾದ್ರೆ ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ 250 ರುಪೀಸ್. ಇವಾಗ ನಾವು ಬೋಟಲ್ಲಿ ಎಂಜಾಯ್ ಮೋಡ್ ಆನ್ ಮಾಡಿದ್ದೀವಿ. ನೀವು ಜಾಯ್ನ್ ಆಗ್ತೀರಾ? ಬನ್ನಿ ಹಾಗಾದ್ರೆ. ಹತ್ರ ಬರ್ತಿದೆ ಅನ್ನುವಾಗ ಬಿಗ್ ಬೋಟ್ ಅಂದರೆ ಫೆರಿಯಿಂದ ಇನ್ನೊಂದು ಬೋಟ್ಗೆ ಶಿಫ್ಟ್ ಆಗಿ ಐಲ್ಯಾಂಡ್ನ ಇನ್ನೇನು ಹತ್ತಿರದಿಂದ ನೋಡ್ತಾ ಇದ್ದೀನಿ. ನಮ್ಮ ಸೌತ್ ಕೇಂದ್ರ ನೇಚರ್ ಬ್ಯೂಟಿ ಬಗ್ಗೆ ಮಾತಾಡೋದೇ ಬೇಡ. ಸಮುದ್ರ, ಸನ್ಸೆಟ್, ನೋಡ್ದಲ್ಲೆಲ್ಲ ಕಾಣಿಸೋ ಚಿಕ್ಕ ಚಿಕ್ಕ ಬೋಟ್ಗಳು ಎಲ್ಲ ನೋಡ್ತಾ ಐಲ್ಯಾಂಡ್ ಒಳಗೆ ಹೇಗಿರ್ಬೋದು ಅನ್ನೋ ಕ್ಯೂರಿಯಾಸಿಟಿ ಇನ್ನೂ ಜಾಸ್ತಿ ಆಗಿತ್ತು. ಬೋಟ್ ಇಳಿಯುವಾಗ ಬೋಟ್ ಪರ್ಸನ್ ಒಬ್ಬರು ರೋಪ್ ಹಿಡ್ಕೊಂಡು ನಿಂತಿದ್ರು. ಹಾಗಾಗಿ ಬೇಗ ಬೇಗ ಇಳ್ಕೊಂಡು ಈ ಬ್ಯೂಟಿಫುಲ್ ಸಮುದ್ರ ಮಧ್ಯೆ ಇರೋ ದ್ವೀಪಕ್ಕೆ ಕಾಲಿಟ್ಟೆ. ಉಪ್ಪು ನೀರು, ಮರಳು, ಕಾಲಿಟ್ಟಂಗೆ ಏನೋ ಒಂಥರ ಖುಷಿಯಾಯಿತು. ಇದು ಎಂಟ್ರಿ. ಇಲ್ಲಿಂದ ಒಳಗೆ ಹೋಗ್ತಾ ಇರೋ ಹಾಗೆ 5 to 6 ಶಾಪ್ಸ್ ಇದೆ. ಫುಡ್ ಅವೈಲೇಬಲ್ ಇರೋದು ಕಾಣಿಸ್ತು ನನಗಿಲ್ಲಿ. ಆಮೇಲೆ ಅಲ್ಲಿಂದ ಸ್ವಲ್ಪ ಮುಂದೆ ಬರ್ತಿದ್ದ ಹಾಗೆ ಡೈರೆಕ್ಟ್ ಸನ್ಸೆಟ್ ಪಾಯಿಂಟ್ ಕಾಣಿಸಿತ್ತು ನನಗೆ. ಇದಂತೂ ನೆಕ್ಸ್ಟ್ ಲೆವೆಲ್. ಇವಾಗ ಟೈಮ್ 4:30 ಆಗಿದೆ. ನಾನು ಈ ಪ್ಲೇಸಲ್ಲಿದ್ದೀನಿ. ಅದಾದಮೇಲೆ ಇಲ್ಲೊಂದು ಸ್ವಿಂಗ್ ಕಾಣಿಸ್ತು ನನಗೆ. ಸಮುದ್ರ ನೋಡಿಕೊಂಡು ಸ್ವಲ್ಪ ಟೈಮ್ ಆರಾಮಾಗಿ ಕುತ್ಕೊಂಡಿದ್ದೆ. ಹಾಗೆ ಅಲ್ಲಿಂದ ಮುಂದೆ ಇರೋ ದ್ವೀಪದ ಇನ್ನೊಂದು ಎಂಡ್ ಹತ್ರ ಬಂದಿದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡಿ. ಸೀಶೆಲ್ಸ್, ಬ್ಲ್ಯಾಕ್ ಕಲ್ಲು, ಖುಷಿಲಿ ಕುಣಿತಾ ಇರೋ ಜನಗಳು, ತಂಪು ಗಾಳಿ ಎಲ್ಲ ನೋಡ್ತಾ ನೋಡ್ತಾ ಈ ಸೀನರಿ ಸ್ಕ್ರೀನ್ ಸೇವರ್ ಥರ ಕಾಣಿಸ್ತಿದೆ. ಇಲ್ಲಿ ತುಂಬ ಇಷ್ಟ ಆಗಿದ್ದು ಇನ್ನೊಂದಂದ್ರೆ ಈ ಸೀಶೆಲ್ಸ್ ಎಷ್ಟಿದಾವೆ ಅಂದರೆ ಹುಡುಕ್ಬೇಕು ಅಂತಾನೆ ಇಲ್ಲ. ಕೈ ಹಾಕಿದ್ರೇನೆ ಬರೀ ಅವೇ ಸಿಗುತ್ತೆ. ಐಲ್ಯಾಂಡ್ ಎಂಟ್ರಿ 5:30ಗೆ ಕ್ಲೋಸ್ ಮಾಡ್ತಾರೆ. ಹಾಗಾಗಿ ಬೋಟ್ ಕಡೆ ವಾಪಸ್ ಹೋಗ್ತಾ ಇದ್ದೀನಿ. ಇವತ್ತಿನ ಡೇ ಹೇಗಿತ್ತು ಅಂದರೆ ಒಂದೇ ವರ್ಡ್, ತೃಪ್ತಿ ಆಯಿತು ನನಗೆ. ಇವತ್ತು ನನ್ನ ಡೇ ಬ್ಯೂಟಿಫುಲ್ ಆಗಿತ್ತು. ಈ ಅಡ್ವೆಂಚರ್ ಡೋರಾ ಅಪ್ರೂವ್ಡ್. ಹ್ಯಾಪಿಗೋ ಡೋರಾ ಜೊತೆ ಇನ್ನಷ್ಟು ಇದೇ ಥರ ಅಡ್ವೆಂಚರ್ಗೆ ಜೊತೆಯಾಗಿರಿ. ಸ್ಟೇ ಟ್ಯೂನ್ಡ್ ಫಾರ್ ಮೋರ್ ಅಡ್ವೆಂಚರ್ಸ್ ವಿತ್ ಹ್ಯಾಪಿಗೋ ಡೋರಾ. ಬಿಕಾಸ್ ಲೈಫ್ ತುಂಬ ಚಿಕ್ಕದು, ಎಕ್ಸ್ಪ್ಲೋರ್ ಮಾಡ್ತಾ ಇರೋಣ ಹೀಗೆ. ಹಾಗೆ ಇವತ್ತಿನ ವಿಡಿಯೋಯಿಂದ ನೀವು ಹ್ಯಾಪಿಯಾಗಿದ್ದರೆ ಹ್ಯಾಪಿಗೋ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.